सेव्यमान पावनाङ्घ्रि पङ्कजम् व्यालयज्ञसूत्रमिन्दुशेखरम् कृपाकरम् शारदादियोगि वृन्दवन्दितम् दिगम्बरम् काशिकापुराधिनाथ कालभैरवम् भजे। भानुकोटिभास्वरम् भवाब्धितारकम् परम् ಉತ್ತರ ಭಾರತದ ಜನಪ್ರಿಯವಾದ ಗಂಗಾ ಆರತಿ ಮಾದರಿಯಲ್ಲಿಯೇ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದ ಪುಷ್ಕರಣಿಯಲ್ಲಿ ಶುಕ್ರವಾರ ಡಿಸೆಂಬರ್ 19ರಂದು ಸಂಜೆ ಸಹಸ್ರಾರು ಭಕ್ತರ ಹರ್ಷೋದ್ಗಾರದ ಮಧ್ಯೆ ಆರೂಢ ಆರತಿ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿ ಆರಂಭವಾಯಿತು. श्री सिद्धारूढ़ महाराज की जय, श्री ಗುರುನಾಥಾರೂಢ ಮಹಾರಾಜ್ ಕಿ ಜೈ ಹೀಗೆ ಮೇಳೈಸಿದ ಘೋಷಣೆಗಳು, ದೇವರ ಹಾಡುಗಳು, ಗಂಟೆ ನಾದ, ಡಮರು ನಾದದೊಂದಿಗೆ ಸಾವಿರಾರು ಭಕ್ತರ ಹರ್ಷೋದ್ಗಾರದಿಂದ ಮೊಟ್ಟ ಮೊದಲ ಬಾರಿಗೆ ಸಿದ್ಧಾರೂಢ ಸ್ವಾಮಿ ಮಠದಲ್ಲಿ ಆರೂಢ ಆರತಿ ಅದ್ದೂರಿಯಾಗಿ ಆರಂಭವಾಯಿತು. ಅಮಾವಾಸ್ಯೆ ಅಂಗವಾಗಿ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಟ್ರಸ್ಟ್ ಕಮಿಟಿ ಶ್ರೀಮಠದ ಆವರಣದ ಪುಷ್ಕರಣಿಯಲ್ಲಿ ಆರೂಢ ಆರತಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಶ್ರೀಮಠದ ಮುಖ್ಯ ಆಡಳಿತಾಧಿಕಾರಿಗಳು ಹಾಗೂ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು BS ಭಾರತಿಯವರು ಉದ್ಘಾಟಿಸಿದರು. ಶಾಂತಾಶ್ರಮ ಅಭಿನವ ಸಿದ್ಧಾರೂಢ ಸ್ವಾಮೀಜಿ, ಪಂಢರ್ಪುರ ಪ್ರಭಾಕರ ಬುವಾ ಬೋಧಲೆ ಮಹಾರಾಜರು, ಯಶವಂತ ಬುವಾ ಬೋಧಲೆ ಮಹಾರಾಜರು ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದ ಕಮಿಟಿ ಚೇರ್ಮನ್ ಶ್ರೀ ಚಿನ್ನವೀರ್ ಮುಂಗರ್ವಾಡಿ, ವೈಸ್ ಚೇರ್ಮನ್ ವಿನಾಯಕ್ ಘೋಡ್ಕೆ, ರಮೇಶ್ ಬೆಳಗಾವಿ, ಧರ್ಮದರ್ಶಿಗಳಾದ ಡಾಕ್ಟರ್ ಗೋವಿಂದ್ ಮಣ್ಣೂರ್, ಉದಯ್ ಕುಮಾರ್ ನಾಯಕ್, ಬಾಳು ಮಗ್ಜುಕೊಂಡಿ, ಗೀತಾ ಕಲಬುರ್ಗಿ, ಮಾಜಿ ಚೇರ್ಮನ್ನರಾದ ಕಲ್ಯಾಣ್ ಶೆಟ್ಟರ್ ಮತ್ತು ಶ್ಯಾಮಾನಂದ್ ಪೂಜಾರಿ, ರಂಗಾಬದ್ದಿ, ಮಹೇಂದ್ರ ಸಿಂಘಿ, ಭವರ್ಲಾಲ್ ಆರ್ಯ ಸೇರಿದಂತೆ ವಿವಿಧ ನ್ಯಾಯಾಲಯಗಳ ನ್ಯಾಯಾಧೀಶರು, ಶ್ರೀಮಠದ ವ್ಯವಸ್ಥಾಪಕ ಈರಣ್ಣ ತುಪ್ಪದ್ ಭಾಗವಹಿಸಿದ್ದರು. ಆರೂಢ ಆರತಿ ತಂಡದ ಶಿವರಾಜ್ ಸುಲಾಕೆ ನೇತೃತ್ವದ 5 ಜನರ ತಂಡ 30 ನಿಮಿಷಕ್ಕೂ ಹೆಚ್ಚು ಕಾಲ ವೈಭವದಿಂದ ಆರೂಢ ಆರತಿ ನೆರವೇರಿಸಿದರು. ಮೊದಲು ಶಂಖನಾದದಿಂದ ಆರಂಭವಾದ ಆರತಿ ಓಂಕಾರ ಗಣೇಶ ಸ್ತುತಿಯೊಂದಿಗೆ ಪ್ರಾರಂಭವಾಗಿ ಪುಷ್ಕರಣಿಗೆ ಪುಷ್ಪಾರ್ಚನೆ, ಧೂಪದಾರತಿ ಮಾಡಲಾಯಿತು. ನಂತರ ಗಂಟೆ ಡಮರು ನಾದದ ಮೂಲಕ ಆರತಿ ಮಾಡಲಾಯಿತು. ಚೌರಿ ಚಾಮರ ಹಾಕಿ ಅಷ್ಟ ದಿಕ್ಕುಗಳಿಗೂ ಪೂಜೆ ಸಲ್ಲಿಸಲಾಯಿತು. ನಂತರ ನಾಗಾರತಿ, ಆರೂಢ ಆರತಿ ಬೆಳಗಲಾಯಿತು. ಇದಕ್ಕೂ ಮೊದಲು ಪುಷ್ಕರಣಿಯಲ್ಲಿನ ಶ್ರೀ ಸಿದ್ಧಾರೂಢರ ಹಾಗೂ ಶ್ರೀ ಗುರುನಾಥರೂಢರ ಮೂರ್ತಿಗೆ ಪೂಜೆ ಸಲ್ಲಿಸಲಾಯಿತು. ಕೊನೆಯಲ್ಲಿ ಪಟಾಕಿಗಳ ಸದ್ದು ಮತ್ತು ಲೇಸರ್ ಶೋ ನೆರೆದ ಭಕ್ತರಿಗೆ ಹರ್ಷ ಮೂಡಿಸಿತು. ಈ ಗಂಗಾ ಆರತಿ ಮಾದರಿಯ ಆರೂಢ ಆರತಿ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಆಗಮಿಸಿದ್ದರು. ಭಕ್ತರು ಪುಷ್ಕರಣಿಯ ಸುತ್ತಲೂ ಮೆಟ್ಟಲುಗಳ ಮೇಲೆ, ಗೇಟಿನ ಹೊರಗಡೆ, ಮಠದ ಆವರಣದಲ್ಲಿ ಕಿಕ್ಕಿರಿದು ತುಂಬಿದ್ದ
ಭಕ್ತರಲ್ಲದೆ ಸುತ್ತಮುತ್ತಲಿನ ಕಟ್ಟಡಗಳ ಮೇಲೆ ನಿಂತು ಆರೂಢ ಆರತಿ ಕಣ್ತುಂಬಿಕೊಂಡರು. ಸಿದ್ಧಾರೂಢ ಮಠದ ಪುಷ್ಕರಣಿಯ ತಟದಲ್ಲಿ ಪ್ರತಿ ಅಮಾವಾಸ್ಯೆಯ ಸಂಜೆ ನಡೆಯುವ ಈ ಆರೂಢ ಆರತಿ ಭಕ್ತಿ ಭಾವ ಮತ್ತು ದೈವಿಕತೆಯ ಪ್ರತೀಕ. ಪ್ರತಿಯೊಬ್ಬರೂ ಒಮ್ಮೆಯಾದರೂ ನೋಡಲೇಬೇಕಾದ ಅಪೂರ್ವ ಸುಂದರ ದೃಶ್ಯವಿದು. मन पावन हो गंगा में डूब नहाए, मन राम जो लहरों में तून गए, जो चला गया वो लौट के फिर ना आए, तेरा कर्म विभाजा संग तेरे ही जाए।